ಮೂರನೇದು, ನೀವು ಇಷ್ಟು ದಿನ ಏನಾದ್ರೂ ನೀವೊಂದು ಅಗ್ರಿಮೆಂಟ್ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಅದು ನಿಮ್ಮ ಹತ್ರ ಕಳೆದೋಯ್ತು ಅಂತ ಇಟ್ಕೊಳ್ಳಿ. ಕಳೆದೋದ್ರೆ ನಿಮ್ಗೆ ಅದು ಮತ್ತೆ ಡಾಕ್ಯುಮೆಂಟೇ ಇರ್ತಾ ಇರ್ಲಿಲ್ಲ. ಈಗ ಆ ರೀತಿ ಅಲ್ಲ. ನೀವೇನು ಒಂದು ಡಿಜಿಟಲ್ ಇ ಸ್ಟಾಂಪ್ ಅನ್ನ ನೀವು ಪರ್ಚೇಸ್ ಮಾಡಿ ಅದರಲ್ಲಿ ನಿಮ್ಮ ಅಗ್ರಿಮೆಂಟ್ ಅನ್ನ ಒಂದು ಬಾರಿ ಅಪ್ಲೋಡ್ ಮಾಡಿದ್ರೆ ನಮ್ಮ ಹತ್ರ ಇರುತ್ತೆ. ನಿಮ್ಮ ಹತ್ರ ಕಳೆದೋದ್ರು ಕೂಡ ನೀವು ಡಿಜಿಟಲ್ ಆಗಿ ನಮ್ಮ ಹತ್ರ ಇರೋದನ್ನ ಎನಿ ಟೈಮ್ ಒಂದು QR ಕೋಡ್ ಅನ್ನ ಬಳಸ್ಕೊಂಡ್ಬಿಟ್ಟು ನೀವು ನೇರವಾಗಿ ಅದನ್ನ ಆಕ್ಸೆಸ್ ಮಾಡಬಹುದು. ನಾವು ನಂಬರ್ ಇರುತ್ತೆ, ಆ ನಂಬರ್ ಮುಖಾಂತರ ನೀವು ನಿಮ್ಮ ಅಗ್ರಿಮೆಂಟ್ ಕಾಪಿಯನ್ನ ಯಾವತ್ತೂ ಕೂಡ ಈಗ ಡಿಜಿಟಲ್ ರೆಕಾರ್ಡ್ ಅನ್ನ ನಾವೇ ಮೇಂಟೈನ್ ಮಾಡ್ತೇವೆ. ಡಿಜಿಟಲ್ ರೆಕಾರ್ಡ್ ಅನ್ನ ಮೇಂಟೈನ್ ಮಾಡ್ತೇವೆ. ಸೊ ಹಾಗಾಗಿ ಕಳೆದೋಗುವಂತಹದ್ದು ಅದು ಇದು ಇರೋದಿಲ್ಲ. ನೀವು ಎನಿ ಟೈಮ್ ಎನಿವೇರ್ ಇದನ್ನ ಬೇಕಾದಾಗ ನಿಮಗೆ ಪಡೆದುಕೊಳ್ಳಬಹುದು. ಈ ಕಾರಣಕ್ಕಾಗಿ ಈ ಅಗ್ರಿಮೆಂಟ್ಗಳನ್ನು ಕೂಡ ನಾವು ಕಡ್ಡಾಯವಾಗಿ ಡಿಜಿಟಲ್ ಮಾಡ್ತಾ ಇದ್ದೇವೆ. ಡಿಜಿಟಲ್ ಅಗ್ರಿಮೆಂಟ್ಸ್ ಅನ್ನ ಮಾಡ್ತಾ ಇದ್ದೇವೆ. ಎಲ್ಲಾ ಸ್ವರೂಪ ಡಿಜಿಟಲ್ ಅಗ್ರಿಮೆಂಟ್. ಸೊ ಈಗ ಉದಾಹರಣೆಗೆ ನೋಡೋದಕ್ಕೆ ಈ ಫಾರ್ಮ್ಯಾಟ್ ಮೇಂಟೈನ್ ಮಾಡ್ತೇವೆ. ಇದು ಈಗ ಹಾಲಿ ಇರ್ತಕ್ಕಂತಹ ಇ ಸ್ಟ್ಯಾಂಪ್. ಈಗ ನೋಡೋದಕ್ಕೆಲ್ಲ ಹಿಂಗೆ ಕಾಣುತ್ತೆ, ಯಾಕಂದ್ರೆ ಜನಕ್ಕೆ ಇದಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಇದನ್ನೆಲ್ಲ ನಮ್ದ್ರಲ್ಲಿ ಇದು ಏನು ಇಲ್ಲ, ಇದು ಒಂದು ನಂಬರ್ ಅಷ್ಟೇ ಮುಖ್ಯ. ಈಗ ಈ ನಂಬರ್ ಇದೆಯಲ್ಲ, ಇದೇ ಇ ಸ್ಟ್ಯಾಂಪ್. ಆದ್ರೆ ಬರೀ ಇಷ್ಟ ಹಾಕ್ಬಿಟ್ಟು ನಾವು ಮಾಡಿದ್ರೆ ಜನ ಇದೇನಪ್ಪ ಏನೋ ಮಾಡಾಕ್ಬಿಟ್ಟವ್ರೆ, ಈ ಸ್ಟಾಂಪ್ ಪೇಪರ್ ಇದ್ವಲ್ಲ ಅನ್ಕೋತಾರೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಮೇಂಟೈನ್ ಮಾಡಿದೀವಿ ಸುಮ್ನೆ. ಬಟ್ ಮುಖ್ಯ ಇದೊಂದು ನಂಬರ್. ಈ ನಂಬರ್ ಒಂದು QR ಕೋಡ್ ಇರುತ್ತೆ, ಅಷ್ಟಿದ್ರೆ ಅದೇ ಸ್ಟಾಂಪ್ ಪೇಪರ್. ಇದ್ರಲ್ಲಿ ನಿಮ್ಮ ಅಗ್ರಿಮೆಂಟ್ ಇಲ್ಲಿ ಬಂದ್ಬಿಡುತ್ತೆ. ಈ ಅಗ್ರಿಮೆಂಟ್ ಈಗ ಇದನ್ನ ಇಷ್ಟ ದಿನ ಪೇಪರ್ ಅಲ್ಲಿ ಇಟ್ಕೊಳ್ಳೋರು ಜನ. ಇದು ಕಳೆದೋದ್ರೆ ಹೊರಟೋಯ್ತು ಅಗ್ರಿಮೆಂಟ್. ಈಗ ಹಂಗಲ್ಲ, ಇಷ್ಟು ನಮ್ಮಲ್ಲೇ ಸ್ಟೋರ್ ಆಗಿದೆ. ಟೋಟಲಿ ಪೇಪರ್ಲೆಸ್. ನೀವು ಪ್ರಿಂಟ್ ಔಟ್ ತಗೋಬಹುದು, ಆದ್ರೆ ಈ ಪ್ರಿಂಟ್ ಔಟ್ ಏನು ಬೆಲೆ ಇಲ್ಲ. ಮೂಲ ರೆಕಾರ್ಡ್ ಅಲ್ಲಿ ಏನಿದೆ ಇದನ್ನ ಆಕ್ಸೆಸ್ ಮಾಡಿದಾಗ ನಿಮ್ಗೆ ಏನ್, ಈಗ ಉದಾಹರಣೆಗೆ ಪ್ರಿಂಟ್ ಔಟ್ ತಗೊಂಡ್ಬಿಟ್ಟು ಫೋಟೋಶಾಪ್ ಮಾಡಿ ಇದನ್ನೇನೋ ಬದಲಾವಣೆ ಮಾಡಿ ಎಡಿಟ್ ಮಾಡ್ಬಿಟ್ರಿ ಅಂತ ಇಟ್ಕೊಳ್ಳಿ, ಇಲ್ಲಿ ಒರಿಜಿನಲ್ ಇದೆ. ಯಾರು ಬೇಕಾದ್ರೂ ಬಂದು QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಇದು ಒರಿಜಿನಲ್ ಅಗ್ರಿಮೆಂಟ್ ಏನು ಅನ್ನೋದು ಅಲ್ಲಿ ಇರುತ್ತೆ. ಅದನ್ನ ಯಾರು ಎಡಿಟ್ ಮಾಡಕ್ಕಾಗಲ್ಲ. ಫೀಸ್ ಏನಾದ್ರು ರಿವೈಸ್ ಆಗುತ್ತೆ? ಫೀಸ್ ಇಲ್ಲ ಇದರಲ್ಲಿ. ಇನ್ಫ್ಯಾಕ್ಟ್ ಇದು ಈಗ ಮಧ್ಯವರ್ತಿಗಳಿಗೆ ಕಮಿಷನ್ ಇತ್ತು, ಈಗ ಕಮಿಷನ್ ಕೂಡ ಹೋಗುತ್ತೆ. ಏನಿವೆ ಅದು ಸಿಟಿಸನ್ಗೆ ಸಂಬಂಧ ಇಲ್ಲ, ಅದು ಗವರ್ಮೆಂಟ್ಗೂ ಅವ್ರಿಗೂ ಇಟ್ಟಿದ್ದು ಇದು. ಸೊ ಇಲ್ಲ ಇದರಲ್ಲಿ ಕಮಿಷನ್ ಬೇಸ್ಡ್ ವೆಂಡರ್ ಕರೆಕ್ಟ್. ಅಂದ್ರೆ ಈಗ ನಾವು ಅಲ್ಲಿ ಆದ್ರೂ ಕೂಡ ಆಯ್ತು. ನೀವು ಒಂದು ಪ್ರಶ್ನೆ ಉದ್ಭವಿಸುತ್ತೆ, ನೀವ್ ಹೇಳ್ತೀರಾ ನೇರವಾಗಿ ನೀವೇ ಪರ್ಚೇಸ್ ಮಾಡಿ ಅಂತ. ಕೆಲವ್ರಿಗೆಲ್ಲ ಇದು ಆಧಾರ್ ಎನೇಬಲ್ಡ್ ಇದೆ. ಆಧಾರ್ ಎನೇಬಲ್ಡ್ ಇದೆ. ಯಾಕೆ ಅಂದ್ರೆ ಯಾರೋ ನಕಲಿ ಮಾಡಬಾರ್ದು ವ್ಯಕ್ತಿಗಳು ಅನ್ನೋ ಕಾರಣಕ್ಕೆ ಆಧಾರ್ ಎನೇಬಲ್ಡ್. ನೀವು ಆಧಾರ್ ಕೊಡ್ಬೇಕು, OTP ಬರುತ್ತೆ, ಆವಾಗ ನೀವು ಪರ್ಚೇಸ್ ಮಾಡಬಹುದು. ಇಲ್ಲ ಅಂದ್ರೆ ಯಾರ್ದೋ ಹೆಸರಲ್ಲಿ ಯಾರೋ ಹಂಗೂ ಮಾಡಂಗಿಲ್ಲ. ಸುಮ್ನೆ ನನ್ನ ಹೆಸರಲ್ಲಿ ಯಾರೋ ಮಾಡ್ಕೊಂಡವ್ರೆ ಅಂತ ನಾಳೆ ನನ್ನ ಮೇಲೆ ಕೇಸ್ ಹಾಕಿದ್ರೆ ನಿಮ್ ಪ್ರಾಪರ್ಟಿ ನಂಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀರಿ ಅಂತ ಹೇಳಿ ಅಂತ. ಸೊ ಆತರ ಇಲ್ಲ. ಇದರಲ್ಲಿ ಆಧಾರ್ ಎನೇಬಲ್ಡ್ ಪರ್ಚೇಸರು ಮತ್ತೆ ಯಾರು ಇಬ್ರು ಪಾರ್ಟಿಗಳ ಮಧ್ಯ ಅಗ್ರಿಮೆಂಟ್ ಆಗುತ್ತೆ ಅವರಿಬ್ರು ಕೂಡ ಆಧಾರ್ ಕೊಟ್ಟು OTP ಮುಖಾಂತರ ಅಗ್ರಿಮೆಂಟ್ ಗೆ ಎಂಟರ್ ಆಗ್ಬೇಕು. ಇನ್ಸ್ಟಿಟ್ಯೂಷನ್ಸ್ ಅಥವಾ ಎನಿ ಆರ್ಗನೈಸೇಷನ್ ಅದರಲ್ಲೂ ಇದೆ, ಅದರಲ್ಲೂ ಅದೇ ಸಿಸ್ಟಮ್ ಇರುತ್ತೆ. ಆಥರೈಸ್ ಪರ್ಸನ್ ಇರುತ್ತಲ್ಲ. ಒಂದ್ ನಿಮಿಷ ಹೇಳ್ಬಿಡ್ತೇನೆ, ಯಾನೇ ಹೇಳಲಿಕ್ಕೆ ಹೊರಟೆ ಅಂದ್ರೆ ಆ ಕಾರಣಕ್ಕಾಗಿ ಇದು ಸೆಕ್ಯೂರ್, ಭದ್ರತೆ ಹೊಂದಿರುವಂತಹದ್ದು ಅಂತ ನಾನು ಹೇಳಿದ್ದು. ಆದ್ರೆ ನೀವು ಹೇಳ್ಬೋದು ಇಷ್ಟೆಲ್ಲ ಸಾಮಾನ್ಯ ಒಬ್ಬ ಹಳ್ಳಿಯಲ್ಲಿರೋ ಬೋರೈನ್ಗೆ ಇಷ್ಟೆಲ್ಲ ಚಾಕಚಕ್ಯತೆ ಇರುತ್ತಾ ಅಂತ ನೀವು ಕೇಳ್ಬೋದು. ಹಾಗಾಗಿ ನಾವು ಈಗ ಏನು ಈ ಸ್ಟಾಂಪ್ ವೆಂಡರ್ಸ್ ಇದ್ದಾರೆ ಅವರು ಕೂಡ ಇದನ್ನ ಮುಂದುವರಿಸಬಹುದು. ನಾವೇನು ಅದನ್ನ ಡಿಸ್ಕಂಟಿನ್ಯೂ ಮಾಡೋದಿಲ್ಲ. ಆದ್ರೆ ಜನ ನೇರವಾಗಿ ಮಾಡ್ಕೋಬಹುದು. ಇಷ್ಟು ದಿನ ಕಡ್ಡಾಯವಾಗಿ ನೀವು ಈ ಸ್ಟಾಂಪ್ ವೆಂಡರ್ ಹತ್ರ ಹೋಗ್ಬೇಕಾಗಿತ್ತು. ಅದನ್ನ ಈಗ ನೀವಾಗಿ ನೀವೇ ಮಾಡ್ಕೋಬಹುದು. ಇಲ್ಲ ಸ್ವಾಮಿ ನನ್ಗೆ ಅಷ್ಟೆಲ್ಲ ಗೊತ್ತಾಗೋದಿಲ್ಲ ಅಂದ್ರೆ ಬೇಕಾದ್ರೆ ನೀವು ಹೋಗಿ ಅಲ್ಲಿ ಈ ಸ್ಟಾಂಪ್ ವೆಂಡರ್ ಹತ್ರ ತಗೋಬಹುದು. ಅಥವಾ ನೆಕ್ಸ್ಟ್ ಇನ್ನ ಕೆಲವೇ ದಿನಗಳಲ್ಲಿ ಇದನ್ನ ಬಾಪೂಜಿ ಸೇವಾ ಕೇಂದ್ರ, ಗ್ರಾಮವನ್ನು, ಬ್ಯಾಂಗ್ಳೂರನ್ನು,
ನಾಡ ಕಚೇರಿ ಈ ಎಲ್ಲಾ ಕಡೆ ಎಲ್ಲೆಲ್ಲಿ ಸುಮಾರು ರಾಜ್ಯದಲ್ಲಿ ಒಂದು 15,000 ಈ ರೀತಿಯಾದಂತಹ ಏನು ಡಿಜಿಟಲ್ ಸರ್ವಿಸ್ ಸೆಂಟರ್ಸ್ ಇದಾವೆ. ಅಲ್ಲಿ ಎಲ್ಲಾ ಕಡೆನೂ ಕೂಡ ಇದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಜನಗಳಿಗೆ, ಯಾರಿಗೆ ನಾವು ಮನೆಯಲ್ಲಿ ಕೂತು ಪರ್ಚೇಸ್ ಮಾಡಕ್ಕೆ ನಮ್ಗೆ ಅಷ್ಟು ತಂತ್ರಜ್ಞಾನದ ಅರಿವು ಇಲ್ಲ ಅನ್ನುವಂತವರು ಇದು ಯಾವುದೇ ಕೇಂದ್ರಕ್ಕೆ ಹೋಗಿ ಕೂಡ ಪರ್ಚೇಸ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ. ಈಗಿರುವಂತ ಈ ಸ್ಟಾಂಪ್ ವೆಂಡರ್ಸ್ ಸೇರಿ ಅವರು ಮಾರಾಟ ಮಾಡಬಹುದು, ಬೇರೆ ಕಡೆ ಮಾರಾಟ ಮಾಡಬಹುದು. ಅಲ್ಲಿ ಅವ್ರಿಗೆ ನಾವು ಏನ್ ರೆಕಮೆಂಡ್ ಮಾಡ್ತಾ ಇದೀವಿ ಅಂದ್ರೆ, ಈಗ ಸ್ಟ್ಯಾಂಡರ್ಡ್ ಕೆಲವು ಅಗ್ರಿಮೆಂಟ್ ಇರುತ್ತೆ, ಅಫಿಡವಿಟ್ ಮೋರ್ ಆರ್ ಲೆಸ್ ಸ್ವಲ್ಪ ಸ್ಟ್ಯಾಂಡರ್ಡ್ ಇರುತ್ತೆ, ಅದನ್ನ ಆಗ್ಬಹುದು. ಅಥವಾ ಎರಡನೇದು ರೆಂಟಲ್ ಅಗ್ರಿಮೆಂಟ್, ಇವೆಲ್ಲ ನಾವೇ ಒಂದು ಫಾರ್ಮ್ಯಾಟ್ ಕೂಡ ರೆಡಿ ಮಾಡಿ ಕೊಟ್ಬಿಡ್ತೀವಿ, ರೆಡಿಮೇಡ್ ಟೆಂಪ್ಲೇಟ್. ಬೇಕಾದ್ರೆ ಜನ ಅದನ್ನೇ ಡೌನ್ಲೋಡ್ ಮಾಡ್ಕೋಬಹುದು. ಬೇಕಾದ್ರೆ ಇಲ್ಲ ನಂದು ಕಾಂಪ್ಲಿಕೇಟೆಡ್ ಅಗ್ರಿಮೆಂಟ್ ಇದೆ ಅಂದ್ರೆ ಬೇಡ, ನೀವು ಮಾಡ್ಕೊಳ್ಳಿ. ಒಂದು ಸ್ಟ್ಯಾಂಡರ್ಡ್ ಇರುತ್ತಲ್ಲ, ಸ್ಟ್ಯಾಂಡರ್ಡ್ ರೆಡಿಮೇಡ್, ಅದನ್ನು ಆಪ್ಷನ್ ನಾವು ಕೊಡ್ತಾ ಇದೀವಿ ಕೆಲವೇ ದಿನಗಳಲ್ಲಿ. ಅವೆಲ್ಲ ಕೆಲವು ರೆಡಿ ಆಗಿದೆ, ಅದನ್ನ ನಾವು ಕೊಡ್ತೀವಿ. ನೀವು ಬೇಕು ಅಂದ್ರೆ ಅದು ಇಲ್ಲಿಗೆ ಅಪ್ಲೋಡ್, ಇಲ್ಲಿ ಕೂತ್ಕೊಳ್ತದೆ. ಯಾವ್ದು ವೆಬ್ಸೈಟ್ ಯಾವ್ದು ಸರ್? ಯಾವ್ದು ಆನ್ಲೈನ್ ಅಲ್ಲಿ ಎಲ್ಲಿ ಅಪ್ಲೈ ಮಾಡಬೇಕು? ನಿಮ್ ಕಂದಾಯ ಕಾವೇರಿ ಪೋರ್ಟಲ್, ಕಾವೇರಿ 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 ಪೋರ್ಟಲ್ ಎಲ್ಲ ಇಂಟಿಗ್ರೇಟೆಡ್ ಸರ್ವಿಸಸ್. ಇದನ್ನ ಆಲ್ರೆಡಿ ಇವತ್ತು ಹೇಳ್ತಾ ಇದೀವಿ, ಅಂದ್ರೆ ಇದನ್ನ ನಾವು ಅಕ್ಟೋಬರ್ ತಿಂಗಳಿಂದಾನೆ ಮಾಡಿದ್ದೇವೆ. ಮಾಡಿ ಸ್ಟೆಬಿಲೈಸ್ ಆದ್ಮೇಲೆ ನಿಮ್ಗೆ ಹೇಳ್ತಾ ಇದೀವಿ. ಆಲ್ರೆಡಿ ಒಂದು 12,000 ಜನ ಯೂಸ್ ಮಾಡಿದ್ದಾರೆ. ಬಟ್ ನಾವು ಕೂಡ ಹೇಳ್ಬಿಟ್ಟು ಆಮೇಲೆ ಹೆಚ್ಚು ಕಮ್ಮಿ ಆಗೋದು ಬೇಡ ಅಂತ ಹೇಳಿ ಫಸ್ಟೇ ಟ್ರಯಲ್ ಮಾಡಿ ಮಾಡ್ತಾ ಇದ್ದೇವೆ. ಇದು ಸ್ವಲ್ಪ ದಿನ ಆದ್ಮೇಲೆ ಇದನ್ನ ನೋಡ್ಕೊಂಡು ನಾಳೆ ದಿನ ಈ ಸ್ಟ್ಯಾಂಪ್ ಅನ್ನ ಬದಲಿಗೆ ಎಲ್ಲರೂ ಇದನ್ನೇ ಫಾಲೋ ಮಾಡ್ಬೇಕು ಅಂತ, ಈ ಸಿಸ್ಟಮ್ಗೆ ಬರ್ಬೇಕು ಅಂತಾನು ಕೂಡ ಮಾಡ್ತೇವೆ. ಯಾಕಂದ್ರೆ 2 ಸಿಸ್ಟಮ್ ಇದ್ರೆ ಡೇಂಜರ್. ಈ ಸ್ಟ್ಯಾಂಪು ಇರುತ್ತೆ, ಡಿಜಿಟಲ್ ಈ ಸ್ಟ್ಯಾಂಪು ಇರುತ್ತೆ. ಅಂದ್ರೆ ಆ ಎರಡರ ಮಧ್ಯೆ ಏನೇನೋ ಡೆಡ್ಲೈನ್ ಫಿಕ್ಸ್ ಮಾಡ್ಕೊಂಡು ಮಾಡೋಣ, ನೋಡೋಣ. ಇದು ಯಾಕೆಂದ್ರೆ ಈಗ ಕೆಲವೆಲ್ಲ ಈಗ ಕಾವೇರಿ ಟು ಇಂಟ್ರೊಡ್ಯೂಸ್ ಮಾಡಿದಾಗ ನಾವು ಹಾರ್ಡ್ ಆಗಿ ಒಂದು ಡೇಟ್ ಹಾಕ್ಬಿಟ್ಟು ಮಾಡದೆ ಹೋದ್ರೆ ಅದು ಆಗ್ತಾ ಇರ್ಲಿಲ್ಲ. ಈ ಖಾತಾ ಮಾಡಿದಾಗ್ಲೂ ಹಂಗೆ ಮಾಡಿದ್ವಿ, ಇಲ್ಲ ಇಂಥ ಡೇಟಿಗೆ ಕಂಪಲ್ಸರಿ ಅಂತ. ಇದರಲ್ಲಿ ಆ ತರಹ ಒಂದು ನಿಬಂಧನೆ ಏನಿಲ್ಲ. ಇದು ಗ್ರಾಜುವಲ್ ಆಗಿ ನಾವು ಮಿಸ್ಕ್ಲಾಸಿಫಿಕೇಶನ್, ಮಿಸ್ಯೂಸ್, ಡೂಪ್ಲಿಕೇಶನ್ ಇವುಗಳಿಗೆ ಕಡಿವಾಣ ಹಾಕಿ ಸಿಟಿಸನ್ ಫ್ರೆಂಡ್ಲಿ ಮಾಡೋದು ನಮ್ಮ ಉದ್ದೇಶ. ಸೊ ಇದರಲ್ಲಿ ತೀರಾ ಅಂತಹ ನಮ್ಗೆ ಏನು ಅನಿವಾರ್ಯ ಅನ್ನುವಂತಹದ್ದು ಏನಿಲ್ಲ. ಸೊ ಒಂಥರ ಇನ್ನು ಈಗ ಇಷ್ಟ ದಿನ ಒಂಥರ ಲಿಮಿಟೆಡ್ ಜನ ಟ್ರೈ ಮಾಡಿದ್ದಾರೆ. ಇವತ್ತು ನಿಮ್ ಮುಖಾಂತರ ಸ್ವಲ್ಪ ಜನಕ್ಕೆ ಹರಡಿ ಇನ್ನೊಂದಷ್ಟು ಜನ ಟ್ರೈ ಮಾಡಿ ಅದನ್ನ ನೋಡ್ಕೊಂಡು ಏನ್ ರೆಸ್ಪಾನ್ಸ್ ಇದೆ ನೋಡ್ಕೊಂಡು ಏನಾದ್ರೂ ನಮ್ಮಲ್ಲಿ ಕರೆಕ್ಷನ್ಸ್ ಇದ್ರೆ ಅದನ್ನು ಕೂಡ ಕರೆಕ್ಷನ್ ಮಾಡಿಕೊಂಡು ಆಮೇಲೆ ಮ್ಯಾಂಡೇಟರಿ ಮಾಡ್ತೀವಿ. ಕೆಲವಕ್ಕೆ ನಾವು ಈ ರೂಟ್ ಅಪ್ರೋಚ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ನಮ್ಮಲ್ಲಿ ಈಗ ಈ ಖಾತಾ ಮಾಡಿದಾಗ ಸಮಸ್ಯೆಗಳಿದ್ವು, ಆದ್ರೆ ಮ್ಯಾಂಡೇಟರಿ ಮಾಡ್ಲಿಲ್ಲ ಅಂದ್ರೆ ಆಗ್ತಾನೆ ಇರ್ಲಿಲ್ಲ. ಅಂತ ಕಡೆ ನಾವು ಕೆಲವು ಏನು ಅರ್ಜೆಂಟೋ ಅಥವಾ ನಿಧಾನನೋ ಒಂದ್ ಡೇಟ್ ಇಟ್ಬಿಟ್ಟೆ ನಾವು ಕಟ್ ಆಫ್ ಮಾಡೇಬೇಕಾಗುತ್ತೆ. ಇದರಲ್ಲಿ ಸ್ವಲ್ಪ ನಾವು ಫ್ಲೆಕ್ಸಿಬಲ್ ಅಪ್ರೋಚ್ ತಗೋಬಹುದು, ಬಟ್ ಇದರಲ್ಲೂ ಮಾಡ್ತೀವಿ. ನೀವು ಕಡ್ಡಾಯ ಆಗಿಲ್ಲ ಅಂದ್ರೆ ಏನ್ ನಕಲಿ ಮಾಡ್ತಾ ಇದಾರಲ್ಲ ಚಾಪಕ, ಅದು ಹಂಗೆ ಮುಂದುವರಿಯುತ್ತಲ್ಲ ಸರ್. ಡಿಜಿಟಲ್ ಇದೆ, ಯಾಕಂದ್ರೆ ನೀವು ಅಲ್ಲ ಇದೀಗ ನೀವು ಕಡ್ಡಾಯ ಮಾಡಿದ್ರೆ ಈ ನಕಲಿ ಮಾಡೋದು ಕಡಿಮೆ ಆಗುತ್ತೆ, ದುರ್ಬಳಕೆ ಮಾಡೋದು. ನೀವು ಅದು ಎಷ್ಟು ಟೈಮ್ ಲೈನ್ ಅಲ್ಲಿ ಇದನ್ನ ಅಂದ್ರೆ ಈಗ ನೀವು ಒಂದು ಕಡ್ಡಾಯ ಅಂತ ಅಲ್ಲ, ಹೆಂಗೋ ಪೀಪಲ್ ಫ್ರೆಂಡ್ಲಿ ಅಂತ ಇದ್ದಾಗ ಜನ ಹೆಂಗೋ ಇದು ಮಾಡ್ತಾರೆ. ಏನಾಗಿದೆ ಪೀಪಲ್ ಫ್ರೆಂಡ್ಲಿ ನಿಜ, ಆದ್ರೆ ಇಷ್ಟ ದಿನ ಈಗ ಮಧ್ಯವರ್ತಿಗಳ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಈಗ ನೀವೇ ಮಾಡ್ಕೊಡಿ ಅಂತ ಹೇಳಿದಾಗ ಸ್ವಲ್ಪ ಟ್ರಾನ್ಸಾಕ್ಷನ್ ಟೈಮ್ ಕೊಡಬೇಕು. ಅವರು ಮಾಡ್ತಾರೆ. ಈಗ ನಿಮ್ ಮುಖಾಂತರ ಪಬ್ಲಿಸೈಸ್ ಆದ್ರೆ ಸ್ವಲ್ಪ ಜನ ಮತ್ತಿದಕ್ಕೆ ಬರ್ತಾರೆ. ಬಂದಾಗ ಅವ್ರೇನಾದ್ರೂ ಕೆಲವು ನೋಡಿ ಇಂಥದ್ ಸರಿ ಇದೆ ಇಂಥದ್ ಸರಿ ಇಲ್ಲ ಅಂತ ಫೀಡ್ಬ್ಯಾಕ್ ಕೊಡ್ಬೋದು. ನಾವು ಅದನ್ನ ಸ್ವಲ್ಪ ರಿಪೇರಿ ಮಾಡಿ ಆಮೇಲೆ ಮಾಡ್ಬೋದು. ಟೈಮ್ ಲೈನ್ ತರ ಏನು ಇಡಲ್ಲ. ಹೌದು, ನಿಲ್ಲಿಸ್ಲೇಬೇಕು. ಈಗ ಕೇಂದ್ರ ಸರ್ಕಾರನು ಹೇಳಿದೆ ಎಲ್ಲಾನು ನೀವು ಕಂಪ್ಲೀಟ್ಲಿ ಡಿಜಿಟಲ್ ಗೆ ಬರಬೇಕು ಅಂತ ಹೇಳಿದ್ದಾರೆ. ಅವರು ಹೇಳೋದ್ರ ಜೊತೆಗೆ ನಾವು ಕೂಡ ಅದೇ ಸಂಕಲ್ಪ ಮಾಡಿದ್ದೀವಿ ಅದಕ್ಕೆ ಮೊದಲೇ. ಸೊ ಇಬ್ಬರದು ಅವರು ಎಲ್ಲ ನಮ್ದು ಏನಂದ್ರೆ ನೋಂದಣಿ ಅಥವಾ ಈ ಮುದ್ರಾಂಕ ಇಲಾಖೆಗೆ ಸಂಬಂಧಪಟ್ಟ ಎಲ್ಲಾ ಚಟುವಟಿಕೆಗಳು ಕೂಡ ಡಿಜಿಟಲ್ ರೂಪದಲ್ಲಿ ಇರಬೇಕು ಅನ್ನೋದು ಸಿಂಪಲ್ ಸ್ಟೇಟ್ಮೆಂಟ್.
ಫ್ಯೂಚರ್ ಅಲ್ಲಿ ಎಲ್ಲವೂ ಕೂಡ ಪೇಪರ್ಲೆಸ್ ಆಗ್ಬೇಕು. 1 by 1 ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಈ ಖಾತಾ ತಂದಿದ್ ಯಾಕೆ? ಈ ಪೇಪರ್ ಖಾತಾಗಳನ್ನ ಬಂದ್ ಮಾಡ್ಬೇಕು. ಯಾಕೆ ಪೇಪರ್ ಖಾತಾ ಬಂದ್ ಮಾಡ್ಬೇಕು? ಯಾಕಂದ್ರೆ ಪೇಪರ್ ಖಾತಾ ಎಲ್ಲ ಫೇಕು, ಡೂಪ್ಲಿಕೇಟ್, ನಕಲಿ, ಬರೀ ಇಂಥವೇ ಇರ್ತಾ ಇದ್ವು ಸುಮಾರು. ಅದಕ್ಕೇನು ಗ್ಯಾರಂಟಿ ಇಲ್ಲ. ಯಾರ್ದೋ ಜಮೀನ್ಗೆ ಯಾರೋ ಖಾತೆ ಮಾಡ್ಕೊಂಡು ಬಂದ್ಬಿಟ್ಟು ಅದ್ರ ಹೆಸರಿನಲ್ಲಿ ಮಾಡ್ತಾ ಇದ್ರು. ಭೂಮಿಯಲ್ಲಿ ಯಾರೋ ಬೇರೆ ಹೆಸರಿನಲ್ಲಿ ಜಮೀನಿದೆ, BBMP ಯಾರ್ದೋ ಬೇರೆ ಹೆಸರಿನಲ್ಲಿ ಸೈಟ್ ಇದೆ. ಇಲ್ಲಿ ಪೇಪರ್ ಅಲ್ಲಿ ಒಂದು ಟೈಪ್ ಹಾಕೊಂಡ್ ಬಂದ್ಬಿಟ್ಟು ನಂದೇ ಅಂತ ಹೇಳಿ ರಿಜಿಸ್ಟರ್ ಆಗ್ತಾ ಇತ್ತು. ಆ ಕಾರಣಕ್ಕೆ ಬಂದ್ ಮಾಡಿದ್ವಿ. ಸೊ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದು ನೆಕ್ಸ್ಟ್ ಸ್ಟೆಪ್. ಇದು ಇದರಲ್ಲಿ ಬಹಳ ಆದಾಯ ಸೋರಿಕೆನೂ ಇದೆ. ಇದನ್ನ ಹ್ಯಾಕ್ ಮಾಡಲ್ಲ ಅಂತ ನೀವು ಅಶ್ಯೂರೆನ್ಸ್ ಕೊಡ್ತೀರಾ ಸರ್? ಈಗ ಸದ್ಯಕ್ಕಂತೂ ನಮ್ ಸಿಸ್ಟಮ್ ಸೆಕ್ಯೂರ್ ಇದೆಯಪ್ಪ. ಆದ್ರೆ ಹಂಗಂತೇಳಿ ಇವತ್ತಿನ ಯುಗದಲ್ಲಿ ಯಾವ್ದು ನಾನು ಗ್ಯಾರಂಟಿ ಕೊಡಕ್ ಆಗಲ್ಲ ಅನ್ನೋದು ಇವತ್ತು. ಯಾಕಂದ್ರೆ ಟೆಕ್ನಾಲಜಿ ಎಷ್ಟು ಬೆಳೆದಿದೆಯೋ ಟೆಕ್ನಾಲಜಿಗೆ ತಿರುಮಂತ್ರ ಹಾಕುವಂತ ವ್ಯವಸ್ಥೆನೂ ಅಷ್ಟೇ ಬೆಳೆದಿದೆ. ಸೊ ಡೈಲಿ ಲರ್ನಿಂಗ್ ಇದು. ದಿನ ನಾವು ಇವತ್ತೇನಾಗುತ್ತೋ ಅಂತ ಸ್ವಲ್ಪ ನಮ್ದು ಕಣ್ಣು ಗಿಣ್ಣು ತಕೊಂಡಿರ್ಬೇಕು, ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇರ್ಬೇಕು. ಎಲ್ಲಿ ಏನನ್ನ ಕಂಡು ಬಂದಾಗ ತಕ್ಷಣ ನಾವು ಅದಕ್ಕೆ ಪರಿಹಾರ ಕ್ರಮ ತಗೋಬೇಕಷ್ಟೇ. ನಾನು ಬ್ರಹ್ಮ ಅಂತ ಹೇಳಿದ್ರೆ ಇವತ್ತು ಹೇಳೋ ಪರಿಸ್ಥಿತಿಯಲ್ಲಿ ಯುಗ ಆಗಿದೆ. ನಾನು ಅಂತಲ್ಲ, ಯುಗ ಆಗಿದೆ. ನೋಂದಣಿ ಮತ್ತು ನೋಂದಣಿ ಅಲ್ಲ. ಯಾವುದು? ಅಂದ್ರೆ ಹೆಂಗ್ ಐಡೆಂಟಿಫಿಕೇಶನ್ ಅದು ಬಂದಿದೆ, ಸ್ಟ್ಯಾಂಡರ್ಡ್ ಇದೆ, ಸ್ಟ್ಯಾಂಡರ್ಡ್. ಅದರಲ್ಲಿ ಮೇಜರ್ ಬಂದಿರೋದು ಇಷ್ಟೇ. ಅಫಿಡವಿಟ್ 50% ಬರುತ್ತೆ, ರೆಂಟಲ್ ಅಗ್ರಿಮೆಂಟ್ಗಳು ಬರ್ತವೆ, ಮಾರ್ಟ್ಗೇಜ್ ಡೀಡ್ ಬರ್ತದೆ, ಆಮೇಲೆ ಲ್ಯಾಂಡ್ ಅಗ್ರಿಮೆಂಟ್ ವಿತೌಟ್ ಪೊಸೆಷನ್ ಬರುತ್ತೆ. ಲ್ಯಾಂಡ್ಗೆ ನಾನು ಅಗ್ರಿಮೆಂಟ್ ಮಾಡ್ಕೋಬಹುದು, ಪೊಸೆಷನ್ ಬಂದ್ರೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಲೇಬೇಕು. ಪೊಸೆಷನ್ ಇನ್ವಾಲ್ವ್ ಇಲ್ಲ ಅಂದ್ರೆ ಅದು ನಾನ್ ರಿಜಿಸ್ಟರಬಲ್ ಗೆ ಮಾಲೀಕತ್ವನೇ ಇರ್ತದೆ. ಸೊ ಅದು ಬರೀ ಅಗ್ರಿಮೆಂಟ್ ಸೇಲ್ ಆಗುತ್ತೆ ಅಷ್ಟೇ. ಒಟ್ಟು GPA ಸರ್, GPA ರಿಜಿಸ್ಟ್ರೇಷನ್ ಕಂಪಲ್ಸರಿ. ಈಗ ನಾವೇ ಮ್ಯಾಂಡೇಟರಿ ಮಾಡಿದ್ವಿ, ಹೋದ್ಬಾರಿ ಅಮೆಂಡ್ಮೆಂಟ್ ಮಾಡಿ. ಯಾಕೆಂದ್ರೆ ಅದು ಹೇಳಕ್ ಹೋದ್ರೆ ಅದೊಂದು ದೊಡ್ಡ ಇದು ದುರುಪಯೋಗ ಆಗ್ತಾ ಇದೆ. ಅದು ದೊಡ್ಡ ಫ್ರಾಡ್ ಆಗಿದೆ, ಆಗ್ತಾನೂ ಇದೆ. ಹೆಂಗೆ ಈಗ ನಾನ್ ರಿಜಿಸ್ಟರ್ಡ್ GPA ಇದ್ರೆ ಅದು ನಿಜನೋ ಇಲ್ವೋ ಯಾರು ವೆರಿಫೈ ಮಾಡೋದು? ಅದ್ರ ಹೆಸರಿನಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಾಯ್ತು, ಆ GPA ಮೇಲೆ ಲೇಔಟ್ ಮಾಡಿ ಆಯ್ತು, GPA ಬೇಸಿಸ್ ಮೇಲೆ ಸೇಲ್ ಮಾಡಿ ಆಯ್ತು, ಆಮೇಲೆ ಫೇಕ್ ಅಂತ ಗೊತ್ತಾದ್ರೆ ಎಲ್ಲಿಗೆ ಹೋಗ್ಬೇಕು? ಯಾರಿಂದ ನ್ಯಾಯ ಕೇಳ್ತೀರಿ? ಲೇಔಟ್ಸ್ ಎಲ್ಲ ಅದೇ ಇದು, ಇದುವೇ ಎಲ್ಲ ಲೇಔಟ್ಸ್ ಅದೇ, ಪ್ರೈವೇಟ್ ಲೇಔಟ್ಸ್. ಆಮೇಲೆ ಒರಿಜಿನಲ್ ಓನರ್ ಬರ್ತಾನೆ, ಅವ್ರ ಮಕ್ಕಳು ಬರ್ತಾರೆ, ಆವಾಗ ಕೊಂಡ್ಕೊಂಡು ಇಸ್ಕೊಂಡವನು ಇವೆಲ್ಲ ಇದೇ ವ್ಯಾಜ್ಯಗಳು. ಯಾಕೆ ಭೂ ಮಾಲೀಕತ್ವ ಸಂಪೂರ್ಣ ವಿವಾದಾತ್ಮಕ ಯಾಕಾಗಿದೆ? ಎಲ್ಲ ಈ ತರ ನಾವು ಅರ್ಧಂಬರ್ಧ ಮಾಡಿರೋದ್ರಿಂದಾನೇ ಭೂ ಮಾಲೀಕತ್ವ ಬರೀ ಭೂ ವಿವಾದ ಆಗಿದೆ. ಸೊ ನಮ್ಮದು ಗುರಿ ಏನಿದೆ, ಭೂ ವಿವಾದದಿಂದ ಸ್ವಲ್ಪ ಮಟ್ಟಿಗೆ ಭೂ ಗ್ಯಾರಂಟಿ ಕಡೆಗೆ ಒಂದೊಂದೇ ಸಣ್ಣ ಹೆಜ್ಜೆ ಇಟ್ಕೊಂಡು ಹೋಗ್ಬೇಕು. ಸೊ ಮಾಲೀಕತ್ವಕ್ಕೆ ಒಂದು ಖಚಿತತೆ ಬರಬೇಕು. ಇವು ಲೂಪೋಲುಗಳು ಬಿಟ್ಬಿಟ್ಟು ಖಚಿತತೆ ಬರ್ಬೇಕು ಅಂದ್ರೆ ಎಲ್ಲಿಂದ ಬರುತ್ತೆ? ಅದನ್ನೇ 1 by 1 ಸ್ಮಾಲ್ ಸ್ಟೆಪ್ಸ್ ಅಲ್ಲಿ ಡಾಕ್ಯುಮೆಂಟೇಶನ್ ಪಕ್ಕ ಆಗ್ಬೇಕು. ನೀವು ಲಿಟಿಗೇಷನ್ ಗೆ ಮೂಲಗಳನ್ನ ಹುಡುಕಿ ಆ ಮೂಲದಲ್ಲಿ ಇರುವಂತಹ ಲೂಪೋಲ್ ಅನ್ನ ಬಂದ್ ಮಾಡಿದ್ರೆ ಲಿಟಿಗೇಷನ್ ನಾಳೆ ಕಮ್ಮಿ ಆಗುತ್ತೆ. ಮಾಲೀಕತ್ವಕ್ಕೆ ಒಂದು ಖಚಿತತೆ ಬರ್ತದೆ. ಅದು ಖಚಿತತೆ ಬಂದ್ರೆ ಜನ ನೆಮ್ಮದಿಯಾಗಿ ಬದುಕುವುದು. ಇಷ್ಟೇ ಲಾಜಿಕ್. ಸರ್, ಈ ಸ್ಪೆಸಿಫಿಕ್ ಆಗಿ ಈ ಸ್ಟ್ಯಾಂಪ್ ಸ್ಕ್ಯಾಮ್ ಏನು ಸಿಗುತ್ತಾ? ಸ್ಪೆಸಿಫಿಕ್ ಆಗಿ ಎಷ್ಟು ಕೇಸ್ಗಳು ಅಂತ ಅದು ಸುಮ್ಮನೆ ಒಂದು ತಗೊಂಡು ಸ್ಟಡಿ ಮಾಡಕ್ಕೆ ಟ್ರೈ ಮಾಡಿದ್ವಿ. ಪಕ್ಕ ಟ್ರೇಸ್ ಯಾಕೆ ನಿಮ್ ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟ ಅಂತಾನು ಹೇಳ್ತೀನಿ ಆಮೇಲೆ. ಈಗ ಒಬ್ರು ಕಂಪ್ಲೇಂಟ್ ಕೊಟ್ರು ನಮ್ಗೆ, ಅವರು ಏನೋ ಅದೇ ಲೈನ್ ಅಲ್ಲಿ ಇದಾರೆ, ಅವ್ರವ್ರ ವ್ಯತ್ಯಾಸ ಬಂದು ಏನೋ ನಮ್ಗೆ ಕಂಪ್ಲೇಂಟ್ ಅಲ್ಲಲ್ಲ, ಸಮಸ್ಯೆ ಆದ್ಮೇಲೆ ಎಲ್ಲ ಚೆನ್ನಾಗಿ ನಡೆಯುವಾಗ ಏನಿಲ್ಲ. ಯಾವ್ದೋ ಒಂದು ಸೆಕ್ಟರ್ ಅಲ್ಲಿ ಈಗ ಇಷ್ಟೆಲ್ಲ ಹೇಳ್ಬಿಟ್ಟು ನಾ ಸೆಕ್ಟರ್ ಹೆಸರು ಹೇಳಕ್ ಹೋದೆ. ಅಲ್ಲಿ ಒಬ್ರು ಹೇಳಿದ್ರು, ಇಂಥವರು ಬರೀ ಕೆಲವು ಈ ತರ ಈ ಸ್ಟ್ಯಾಂಪ್ ಅನ್ನ ಖರೀದಿ ಮಾಡಿ
ಅದನ್ನ 50,000 ಪ್ರಕರಣಕ್ಕೆ ಉಪಯೋಗ ಮಾಡಿದ್ದಾರೆ. ಇದರಲ್ಲಿ 50,000 ಅಲ್ಲ, ಬರೀ ಕೆಲವು 1,000 ಪರ್ಚೇಸ್ ಮಾಡಿರಬಹುದು ಅಂತ ಒಂದು ಕಂಪ್ಲೇಂಟ್ ಬಂತು. ಹುಡುಕಕ್ಕೆ ಹೋದ್ರೆ ಏನಾಗುತ್ತೆ, ಈಗ ಅವನು ಎಲ್ಲಿ ಸ್ಟಾಂಪ್ ಪೇಪರ್ ಕೊಟ್ಟಿದ್ದಾನೆ ಅಲ್ಲಿ ಹೋಗಿ ಹುಡುಕ್ಬೇಕು ನಾವು. 50,000 ಸ್ಟಾಂಪ್ ಪೇಪರ್ ಅಂದ್ರೆ ಅದನ್ನ ಎಲ್ಲ 1,000 ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಕರೆಕ್ಟ್, ಒಂದ್ ಕಡೆ ಇಲ್ಲ. ಸೊ ಆ 1,000 ಕಡೆ ಹುಡುಕ್ಬೇಕು ನಾವು. ಆಯ್ತಾ, 1,000 ಕಡೆ ನಿಮ್ಗೊಂದು 500-1,000 ಸ್ಟಾಂಪ್ ಪೇಪರ್ ಸಿಕ್ತು ಅಂತ ಇಟ್ಕೊಳ್ಳಿ. ಅಗ್ರಿಮೆಂಟ್, ಸ್ಟಾಂಪ್ ಪೇಪರ್ ಅಲ್ಲ, ಅಗ್ರಿಮೆಂಟ್ ಸಿಕ್ತು. ಆ ಅಗ್ರಿಮೆಂಟ್ ಅಲ್ಲಿ ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಯಾವ್ದು ಅಂತ ಕಂಪೇರ್ ಮಾಡಕ್ಕೆ ಮೇಲ್ನೋಟಕ್ಕೆ ಕೇಳಕ್ಕಾಗಲ್ಲ. ಇದು ಕಲರ್ ಫೋಟೋ ಕಾಪಿ ಅಂತ ನಾವು ಫೋರೆನ್ಸಿಕ್ಸ್ ಲ್ಯಾಬೊರೇಟರಿ ಕಳಿಸ್ಬೇಕು. ಇದ್ರಲ್ಲಿ ಒರಿಜಿನಲ್ ಯಾವುದು? ಯಾಕಂದ್ರೆ ಒಂದೇ ನಂಬರ್, ಈಗ ಇದೇ ನಂಬರ್ ನ ಫೋಟೋ ಕಾಪಿ ಹಾಕಿ ಹೊಡೆದಿರ್ತಾರೆ, ಕಲರ್ ಫೋಟೋ ಕಾಪಿ ಹೈ ಕ್ವಾಲಿಟಿ ಹಾಕಿ ಹೊಡೆದಿರ್ತಾರೆ. ಈಗ ಇದ್ರಲ್ಲಿ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ನಾನು ಮೇಲ್ನೋಟಕ್ಕೆ ನಾನು ಹೇಳ್ಬಹುದು, ಬಟ್ ಅನ್ಲೆಸ್ ಫೋರೆನ್ಸಿಕ್ಸ್ ಅವರು ಇದು ಫೋಟೋ ಕಾಪಿ ಅಂತ ಹೇಳದೆ ಹೋದ್ರು ನಾನು ಇದನ್ನ ಡೂಪ್ಲಿಕೇಟ್ ಅಂತ ಹೇಳಕ್ ಆಗಲ್ಲ. ವಾಟ್ ರೈಟ್ ಐ ಹ್ಯಾವ್, ವಾಟ್ ಅಥಾರಿಟಿ ಐ ಹ್ಯಾವ್, ಹೂ ಆಮ್ ಐ ಟು ಸೇ? ಕಾಂಪಿಟೆಂಟ್ ಅಥಾರಿಟಿನೇ ಹೇಳ್ಬೇಕು ತಾನೆ ಇದು ಡೂಪ್ಲಿಕೇಟ್ ಅಂತ. ಇನ್ವೆಸ್ಟಿಗೇಷನ್ ಆಗ್ಬೇಕು. ಹಿಂಗಾಗಿ ನಡೆದಿರೋದು ಸತ್ಯ ಅಂತ ನಮ್ ಕಣ್ಣಿಗೆ ಕಾಣ್ತಾ ಇದ್ರು ಕೂಡ ಕೊನೆಗೆ ನಮ್ಗೆ ಎಷ್ಟು ಡೂಪ್ಲಿಕೇಟ್ ಆಗಿದೆ ಅಂತ ಲೆಕ್ಕ ಹಾಕ್ಲಿಕ್ಕೆ ಆಗ್ಲಿಲ್ಲ. ಆಗ್ತಾ ಇರೋದಂತೂ ನಿಜ. ಈಗ ಇನ್ನೊಂದು ಮಿಸ್ಕ್ಲಾಸಿಫಿಕೇಶನ್, ಇಲ್ಲಿ ಅಗ್ರಿಮೆಂಟ್ ಫಾರ್ ಸೇಲ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ವೇರ್ ಅದೇ ವಿತೌಟ್ ಪೊಸೆಷನ್ ಅಂತ ಒಂದು ಕ್ಲಾಸ್ ಇದೆ. ಆದ್ರೆ ಇನ್ನೊಂದು ಇದಕ್ಕೆ ಸಪರೇಟ್ ಕ್ಯಾಟಗರಿ. ಯಾಕೆಂದ್ರೆ ಇದು ಆಸ್ತಿಗಳ ಪರಭಾರೆಗೆ ಮಾಡಿಕೊಂಡಂತಹ ಒಪ್ಪಂದ, ಕರೆಕ್ಟಾ? ಆದ್ರೆ ಇದ್ರ ಕೆಳಗಡೆ ಇದಕ್ಕೆ 5EI ಅಂತ ಒಂದು ಕ್ಲಾಸ್ ಇದೆ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಸೆಕ್ಷನ್ ಬಿಟ್ಬಿಡಿ, 5EI ಅಂತ ಒಂದು ಆರ್ಟಿಕಲ್ ಇದೆ. ಇದನ್ನ ಬಿಟ್ಬಿಟ್ಟು ಮೆಜಾರಿಟಿ ಜನ ಜನರಲ್ ಅಗ್ರಿಮೆಂಟ್ ಇದೆ. ಜನರಲ್ ಅಗ್ರಿಮೆಂಟ್ ಬೇರೆ ಪರ್ಪಸ್ಗೆ, ಆಸ್ತಿ ಪರಭಾರಕ್ಕೆ ಒಂದು ಸಪರೇಟ್ ಇದೆ. ಅದ್ರ ಕೆಳಗೆ ಮಾಡಿಸೋದು ಬಿಟ್ಬಿಟ್ಟು ಜನರಲ್ ಅಗ್ರಿಮೆಂಟ್ ಅಲ್ಲಿ ಹಾಕವ್ರೆ. ಇದು ಮಿಸ್ಕ್ಲಾಸಿಫಿಕೇಶನ್. ಅದು ಇದು ಅದು ಜನರಲ್ ಅಗ್ರಿಮೆಂಟ್ ಆದ್ರೆ 500 ರೂಪಾಯಿ, ಆಸ್ತಿ ಅಗ್ರಿಮೆಂಟ್ ಆದ್ರೆ ಗೈಡೆನ್ಸ್ 5%. ಅಲ್ಲಿಂದ ಆಫೀಸರ್ ಇನ್ವಾಲ್ವ್ಮೆಂಟ್ ಸರ್ ಇದು ಇಲ್ಲ, ಎಲ್ಲಾರ್ಗೂ ಗೊತ್ತಿದೆ. ಆದ್ರೆ ನೇರವಾಗಿ ಆಫೀಸರ್ ನೀವು ಟ್ರೀಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಇದು 2 ಪ್ರೈವೇಟ್ ಆದ್ಮಿಗಳ ಮಧ್ಯೆ ಆಗಿರೋದು. ನೀನು ಸೆಲ್ಲರು, ಅವರು ಬೈಯರು, ನೀವಿಬ್ರು ಮಾಡ್ಕೊಂಡಿರೋ ಅಗ್ರಿಮೆಂಟ್. ಆಫೀಸರ್ ಹೇಳ್ತಾನೆ ನಾನು ಬರೀ ಮಾರಿದ್ದೀನಿ, ನನ್ಗೇನ್ ಗೊತ್ತಿಲ್ಲ, ನನ್ನ ಹತ್ರ ಬಂದ್ ಸೈನ್ ಮಾಡಿಸಿಲ್ಲ. ಅವರಿಬ್ಬರು ಸಹಮತ ಇದ್ದ ಆಫೀಸರ್ ಆಫೀಸರ್ ಇಂದ ಅಲ್ಲ. ಬಟ್ ಇವೆಲ್ಲ ನಡೀತಾ ಇರೋದು ಜನರಲ್ ಆಗಿ ಗೊತ್ತಿದೆ ಅಷ್ಟೇ. ಇದ್ರ ಬಗ್ಗೆ ಏನು ಪರಿಹಾರ ಕ್ರಮ ತಗೊಂಡಿರ್ಲಿಲ್ಲ. ಸೊ ಇದನ್ನ ನಾವು ಗಮನಿಸಿ 1.5 ವರ್ಷ ಆಯ್ತು. ಅದಕ್ಕೆ ಕಾನೂನು ತಿದ್ದುಪಡಿ ಮಾಡಿ ಡಿಜಿಟಲ್ ಇ ಸ್ಟಾಂಪ್ ತಯಾರು ಮಾಡಕ್ಕೆ 8 ತಿಂಗಳಾಯ್ತು ಆನ್ಲೈನ್ ಸಿಸ್ಟಮ್ ಅಲ್ಲಿ. ಸೊ ಮಾಡಿ ಈಗ ಟ್ರಯಲ್ ರನ್ಗೂ ಬಿಟ್ಟು ನಮ್ಗೆ ಸ್ವಲ್ಪ ವಿಶ್ವಾಸ ಬಂದ ಮೇಲೆ ಇವತ್ತು ನಿಮ್ ಮುಖಾಂತರ, ಸೊ ನಾವು ಇಷ್ಟೇ ನಿಮ್ ಮುಖಾಂತರ ಮನವಿ ಮಾಡೋದು, ಜನ ಇವತ್ತು ನಮ್ಮ ಕಾವೇರಿ ಪೋರ್ಟಲ್ ಅನ್ನ ಬಳಸಿಕೊಂಡು ನೋಂದಣಿಯೇತರ ಛಾಪಾ ಕಾಗದ ಅವಶ್ಯಕತೆಯನ್ನು ಕೂಡ ಡಿಜಿಟಲ್ ಇ ಸ್ಟಾಂಪ್ ಮುಖಾಂತರ ಖರೀದಿ ಮಾಡಿ ನೋಂದಣಿಯೇತರ ಒಪ್ಪಂದಗಳಿಗೂ ಕೂಡ ಅಥವಾ ಬಳಕೆಗೂ ಕೂಡ ಈ ಡಿಜಿಟಲ್ ಇ ಸ್ಟಾಂಪ್ ಅನ್ನ ಬಳಸಬೇಕು ಅನ್ನುವುದು ನಾನು ನಿಮ್ಮ ಮುಖಾಂತರ ಮಾಡ್ತಕ್ಕಂತಹ ಮನವಿ. ಇದು ನಾಗರಿಕ ಸ್ನೇಹಿಯಾಗಿದೆ. ನಾಗರಿಕರ ಕೈಯನ್ನ ಬಲಪಡಿಸ್ತಕ್ಕಂತಹ, ಅವರಿಗೆ ಸಿಟಿಸನ್ ಎಂಪವರ್ಮೆಂಟ್ ಅಂತೀವಲ್ಲ, ಮಧ್ಯವರ್ತಿಗಳ ಮೇಲೆ ಅವಲಂಬನೆಯನ್ನ ಕಡಿಮೆ ಮಾಡಿ ಆ ಒಂದು ಸೌಲಭ್ಯವನ್ನು ನಾಗರಿಕರ ಕೈಗೆ ಕೊಡ್ತಕ್ಕಂತಹ ಒಂದು ಕ್ರಮ ಆಗಿದೆ. ಆದಾಗ್ಯೂ ಕೂಡ ಎಲ್ಲರೂ ಇದನ್ನ ತಾವಾಗಿ ತಾವು ಬಳಕೆ ಮಾಡಿಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಅಂತ ಅರ್ಥ ಮಾಡಿಕೊಂಡು ಇದನ್ನ ನಾವು ಇ ಸ್ಟಾಂಪ್ ವೆಂಡರ್ಸ್ ಕೂಡ ಇದನ್ನ ಒದಗಿಸಿಕೊಳ್ಬಹುದು. ಅದಲ್ಲದೆ ಇನ್ನೂ ಜನಕ್ಕೆ ಅನುಕೂಲ ಆಗ್ಬೇಕು ಅಂತೇಳಿ ಬರೋದು ಕೆಲವೇ ದಿನಗಳಲ್ಲಿ ನಾವು ಬಾಪೂಜಿ ಸೇವಾ ಕೇಂದ್ರ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಗ್ರಾಮ 1,
AGSಗೆ ಎಲ್ಲಾ ಕೇಂದ್ರಗಳಲ್ಲೂ ಕೂಡ ಜನರಿಗೆ ಹತ್ತರದಲ್ಲಿ ಸಿಗುವಂತೆ, ಕೈಗೆಟಕುವ ಅಂತರದಲ್ಲಿ ಸಿಗುವಂತೆ ಒದಗಿಸಿಕೊಡುವಂತ ಒಂದು ಕೆಲಸವನ್ನು ಸದ್ಯದಲ್ಲೇ ಮಾಡ್ಲಿಕ್ಕಿದ್ದೇವೆ. 3ನೇ ಪಾಯಿಂಟ್ ಆಗ್ಲೇ ಹೇಳಿದಾಗೆ ಇದರಲ್ಲಿ ಕೆಲವು ಸಾಮಾನ್ಯವಾಗಿ ಬಳಕೆ ಆಗ್ತಕ್ಕಂತಹ ನೋಂದಣಿಯೇತರ ಒಪ್ಪಂದಗಳೇನಿದಾವೆ, ಅದು ಒಂದು ಅಫಿಡವಿಟ್ ಇರ್ಬೋದು, ರೆಂಟಲ್ ಅಗ್ರಿಮೆಂಟ್, ಇಂತಹದ್ದು ಒಂದು ಸ್ಟ್ಯಾಂಡರ್ಡ್ ಅಗ್ರಿಮೆಂಟ್ ಪ್ರತಿಯನ್ನು ಕೂಡ ನಾವು ನಮ್ಮ ಪೋರ್ಟಲ್ ಅಲ್ಲಿ ಜನಗಳಿಗೆ ಒದಗಿಸ್ಕೊಡ್ತೇವೆ. ಎಲ್ಲದಕ್ಕೂ ಕೊಡಕ್ಕಾಗಲ್ಲ, ಬಟ್ ಯಾವ್ದು ಕಾಮನ್ ಇದಾವೆ ಅಂತವಕ್ಕೆ ನಾವು ಒಂದು ಸ್ಟ್ಯಾಂಡರ್ಡ್ ಅಗ್ರಿಮೆಂಟ್ ಮಾದರಿಯನ್ನು ಕೂಡ ಜನಕ್ಕೆ ಒದಗಿಸ್ಕೊಡುವಂತಹದ್ದು ಆಸ್ ಎ ಸಿಟಿಸನ್ ಫ್ರೆಂಡ್ಲಿ, ಜನಸ್ನೇಹಿ ಒಂದು ಹೆಜ್ಜೆ ಆಗಿ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇದೆ, ಆಲ್ರೆಡಿ ಇದೆ. ಇನ್ಮೇಲೆ ಹೆಚ್ಚು ಮಾಡಿ ಸ್ವಲ್ಪ ಸ್ಟೆಬಿಲೈಸ್ ಆದ್ಮೇಲೆ ಕಂಪಲ್ಸರಿ ಅಕ್ಟೋಬರ್ ಅಕ್ಟೋಬರ್ ಇದು ರೆವಿನ್ಯೂ ವೈಸ್ ಆ ಸೈಡ್ ಕೂಡ ಇಂಪ್ರೂವ್ ಆಗ್ಬಹುದು. ಇದರಲ್ಲಿ ಎಷ್ಟು ಇನ್ಫಾರ್ಮೇಶನ್ ಕಟ್ ಮಾಡ್ತಾರೆ. ಹೌದು. ಇದರಲ್ಲಿ ಏನು ಇಷ್ಟು ದಿನ ಡೂಪ್ಲಿಕೇಟ್ ಮಾಡಿ ಮತ್ತು ಮಿಸ್ಕ್ಲಾಸಿಫಿಕೇಶನ್ ಅಂತ ಹೇಳಿದ್ನಲ್ಲ, ಏನು ತಪ್ಪು ಬಳಕೆ, ತಪ್ಪು ಮೌಲ್ಯ ಮತ್ತು ಡೂಪ್ಲಿಕೇಟ್ ನಕಲಿ, ಇವೆರಡರಿಂದ ಸೋರಿಕೆ ಆಗ್ತಾ ಇತ್ತು. ಇವೆರಡೂ ಕೂಡ ಗಣನೀಯವಾಗಿ ತಡೆಗಟ್ಟಬಹುದು. ಅದರಿಂದ ಆದಾಯ ಸುಧಾರಣೆನೂ ಆಗಬಹುದು. ಯಾರು ಫ್ರಾಡ್ ಅಂದ್ರೆ ಇದು ಫ್ರಾಡೇ ತಾನೆ. ಎಷ್ಟು ರೆವಿನ್ಯೂ ಲಾಸ್ ಎಷ್ಟು ಅಂತ ಏನು ಅಂದಾಜು ಇಲ್ವಲ್ಲ ಸರ್? ನಮ್ಮಲ್ಲಿ ಒಂದೊಂದ್ ತರ ಲೆಕ್ಕ ಇದೆ, ಬಹಳ ಲೆಕ್ಕ ಇದೆ. ನಾನೇನು ಹೇಳಕ್ ಹೋಗೋದಿಲ್ಲ, ಅವೆಲ್ಲ ಎಸ್ಟಿಮೇಟ್ಸ್ ಅಷ್ಟೇ. ಎಷ್ಟು ಸರ್ ಈ ಡಿಸೆಂಬರ್ ವರೆಗೆ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಷನ್? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.